3.5 ಲಕ್ಷ ಮಾತಂದ್ರೆ ಮತ್ತೆ 3.5 ಲಕ್ಷ ಕೊಡ್ಲಿ ಗಾಡಿ ತಗೊಂಡ್ ಹೋಗ್ಲಿ. 2 ಲಕ್ಷಕ್ಕೆ ಬ್ರಿಯೋ? ಹೌದು ಸರ್, ಹಬ್ಬದ ಆಫರ್ ಅಷ್ಟೇ. 9.25 ಲಕ್ಷ? 9.25 ಬರೀ 8.25 ಲಕ್ಷ ಕೊಡ್ತಾ ಇದೀನಿ ಸರ್. 21 ಮಾಡಲ್ i20 ಎಷ್ಟು ಸರ್? 6,10,000 ಕೊಡೋಣ ಸರ್. ಬರೀ 2,75,000 ಸರ್. 13 ಮಾಡಲ್ ಗಾಡಿ. 18 ಮಾಡಲ್ i20 4,99,000 ಸರ್. 18 ಅಲ್ಲ ಸರ್, 2020 ಮಾಡಲು 4,99,000 ಕೊಡ್ತಾ ಇರೋದು. ಏನ್ ಆಫರ್ ಸರ್? ಏನ್ ಆಫರ್ ಸರ್? ವರಮಹಾಲಕ್ಷ್ಮಿ ಹಬ್ಬದ ಆಫರ್ ಸರ್ ಇದೆಲ್ಲ. 23 ಮಾಡಲು ಬರೀ 29,000 ಓಡಿರೋ ಗಾಡಿ. 25,000? ಹೌದು ಸರ್, ಅದರಲ್ಲೂ 29 ತನಕ FC ಇದೆ. 2 ಲಕ್ಷಕ್ಕೆ ಕಿಯಾ ಸೆಲ್ಟೋಸ್ 8,20,000 ಕೊಡ್ತೀನಿ ಸರ್. ಕಿಯಾ ಸೆಲ್ಟೋಸ್ 2020 ಸಿಂಗಲ್ ಓನರ್ ಸರ್. 20,000 ಕಟ್ಟಿದ್ರು ಸಾಕು ಸರ್. 6,85,000ಕ್ಕೆ 23 ಮಾಡಲ್. 23 ಫೈನಲ್ ಸರ್. ಅದರಲ್ಲೂ ಲೋನ್ ಬೇಕಾ? 50,000 ಒಳಗೆ ಡೌನ್ ಪೇಮೆಂಟ್ ಸರ್. 24 ಮಾಡಲು ಬರೀ 23,000 ಓಡಿದೆ ಸರ್. ಎಲ್ಲಿಂದ ಬಂದಿರೋದು ಸರ್? ಶಿವಮೊಗ್ಗದಿಂದ ಸರ್. ನಮ್ದು ಶಿವಮೊಗ್ಗನೇ ಸರ್. ನಮ್ದು ಅಲ್ಲೇ ಸಾಗರನೇ. ಸಿಂಗಲ್ ಓನರ್ ಅಲ್ಲಿ ಶಿಫ್ಟ್ ಇದೆ ನೋಡಿ. 3,95,000ಕ್ಕೆ XV500 ಕೊಡೋಣ ಸರ್. 24 ಮಾಡಲ್ ಅಲ್ಲಿ ಪಂಚು ಇದೆ ನೋಡಿ. ಹೌದು ಸರ್, 24 ಮಾಡಲ್ ಪಂಚು CNG ವೆಹಿಕಲ್. 28 ಮೈಲೇಜ್ ಬರುತ್ತೆ. 28 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಹೌದು ಸರ್, ಮೈಲೇಜ್ ಬಂದೇ ಬರುತ್ತೆ ಸರ್. ಇಷ್ಟೊಂದು ಬ್ಯಾಂಕ್ಗಳಿದೆ ಸರ್ ನಮ್ಮ ಹತ್ರ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಇದೆ ನಮ್ಮ ಹತ್ರ. ಟೋಟಲ್ ಆಗಿ 15 ಬ್ಯಾಂಕ್ ಟೈಅಪ್ ಇದೆ. ಬ್ಯಾಂಕ್ ಎಂಪ್ಲಾಯಿಗಳು ಇಲ್ಲೇ ಇರ್ತಾರೆ ನಮ್ಮ ಹತ್ರ. ಯಾವುದೇ ಕಸ್ಟಮರ್ ಎಲ್ಲಿಂದ ಗಾಡಿ ಬುಕ್ ಮಾಡ್ಕೊಂಡ್ರು ಲೋನ್ ಪ್ರೊಸೆಸ್ ಮಾಡ್ಕೊಡ್ತೀವಿ. 4 ಅವರಲ್ಲಿ ಲೋನ್ ಅಪ್ರೂವಲ್ ಬರುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಒಳ್ಳೆ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ಮಾಡ್ಕೊಡ್ತೀವಿ. 4 ಅವರ್ ಇದ್ರೆ ಸಾಕಾ ಸರ್? ಹೌದು ಸರ್, 4 ಅವರಲ್ಲಿ ಲೋನ್ ಅಪ್ರೂವಲ್ ಕೊಡ್ತೀವಿ. ಕಡಿಮೆ ಡಾಕ್ಯುಮೆಂಟ್ಸ್, ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡೋಣ. ಯಾವ ಗಾಡಿ ಬೇಕು ಸರ್? 90,000 ಗಾಡಿ ಬೇಕಾ? 90,000ಕ್ಕೂ ಇದೆ. ಲೋನಲ್ಲಿ ಗಾಡಿ ಬೇಕಾ? ಆಲ್ ಓವರ್ ಕರ್ನಾಟಕ 20,000 30,000 ತಗೊಂಡು ಗಾಡಿ ತಗೊಂಡು ಹೋಗ್ಲಿ ಸರ್. ಫ್ರೆಂಡ್ಸ್, ಸುಮಾರು ದಿನಗಳಾದ್ಮೇಲೆ ಇನ್ನೊಂದು ಹೊಸ ವಿಡಿಯೋ ಮಾಡ್ತಾ ಇದೀವಿ ನಮ್ಮ ಶ್ರೀ ವೆಂಕಟೇಶ್ವರ ಕಾರ್ಸ್ ಅಲ್ಲಿ. ಇಲ್ಲಂತೂ ಫುಲ್ ಸ್ಟಾಕ್ ಅಪ್ಡೇಟ್ ನೋಡ್ತೀರಾ ಅಂದ್ರೆ ಎಲ್ಲಾ ಗಾಡಿನೂ ಪ್ರೈಸಿಂಗ್ ಅಲ್ಲಿ ಇದೆ. ಇವತ್ತು ಬಜೆಟ್ ನೋಡ್ತೀರಾ ಅಂದ್ರೆ 90-95,000 ಕಾರ್ ಸಿಗುತ್ತೆ. ಮ್ಯಾಕ್ಸಿಮಮ್ 10 ಲಕ್ಷ 15 ಲಕ್ಷದ ಬಜೆಟ್ ಅಲ್ಲಿ ನಿಮ್ಗೆ ಯಾವ್ದೇ ಕಾರ್ ಬೇಕಾದ್ರೂ ಸಿಕ್ಬಿಡುತ್ತೆ. ಟೋಟಲ್ ಆಗಿ 25-30 ಕಾರ್ಗಳಿದೆ. ಬನ್ನಿ ಯಾವೆಲ್ಲ ಗಾಡಿ ಇದೆ ಎಲ್ಲ ನೋಡೋಣ. ನಮ್ಮ ಜೊತೆ ಭರತ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಆರಾಮ ಸರ್? ಫುಲ್ ಆರಾಮ್ ಸರ್. ಆಲ್ಮೋಸ್ಟ್ ತುಂಬಾ ದಿನಗಳಾದ್ಮೇಲೆ ಒಂದು ವಿಡಿಯೋ ಮಾಡ್ತಾ ಇದೀವಿ. ಆಲ್ರೆಡಿ ಲಾಸ್ಟ್ ದಸರಾಗ್ ವಿಡಿಯೋ ಮಾಡಿಸಿದ್ದು, ಅದಾದ್ಮೇಲೆ ವಿಡಿಯೋ ಮಾಡಿಸಿರ್ಲಿಲ್ಲ. ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋ ಮಾಡ್ತಾ ಇದೀವಿ. ಒಂದು ಒಳ್ಳೆ ಚಾನ್ಸ್ ರೇಟ್ ಅಲ್ಲೇ ಕೊಡೋಣ ಈ ಸಲ ನಿಮ್ ವಿಡಿಯೋಗೆ. ತುಂಬಾ ದಿನ ಆಗಿತ್ತು ವಿಡಿಯೋದಲ್ಲಿ, ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಿರ್ಲಿಲ್ಲ. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇರೋದ್ರಿಂದ ಒಂದು ಹಬ್ಬದ ಆಫರ್, ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ಎಲ್ಲಾ ಗಾಡಿನೂ ಒಂದು ಚಾನ್ಸ್ ರೇಟ್ ಅಲ್ಲಿ ಕೊಡೋಣ ಏಮಂತಾರೆ. ಓಕೆ. ಸೊ ವೀಕ್ಷಕರೇ, ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದ್ರೆ ಎಲ್ಲಿ ಬರುತ್ತೆ ಸರ್ ಇದು? ಸರ್, ನಮ್ಮ ಆಫೀಸ್ ಬಂದ್ಬಿಟ್ಟು ಮೂಡ್ಲುಪಾಳ್ಯ ಮೇನ್ ರೋಡ್ ಅಲ್ಲಿ ಬರುತ್ತೆ, ನಾಗರಬಾವಿ. ಸೊ ಲೊಕೇಶನ್ ಶ್ರೀ ವೆಂಕಟೇಶ್ವರ ಕಾರ್ಸ್ ಅಂತ ಹಾಕಿದ್ರೆ ಗೂಗಲ್ ಅಲ್ಲಿ ಬಂದ್ಬಿಡತ್ತೆ. ಸೊ ಅದರಲ್ಲೂ ಈ ಸಲ ತುಂಬಾ ಗಾಡಿ ಮಾಡೆಲ್ ಗಾಡಿಗಳೇ ಇದೆ. ಸೊ ಲೋನ್ ಅಂತ ಬಂದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಯಾವುದೇ ಮೂಲೆಯಿಂದ ಬಂದ್ರು ಒಂದು 50,000 30,000 20,000 ನಿಮ್ಮ ಹತ್ರ ಎಷ್ಟು ಡೌನ್ ಪೇಮೆಂಟ್ ಇದೆ ಅಷ್ಟೇ ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡ್ಕೊಡ್ತೀವಿ. ಆಲ್ರೆಡಿ ಕಸ್ಟಮರ್ ಸ್ಯಾಲರಿ ಇದ್ರು ಓಕೆ, ಸ್ವಂತ ಮನೆ ಇದ್ರು ಓಕೆ, ಸ್ವಂತ ಮನೆ ಇಲ್ಲ ಅಂದ್ರೂ ಓಕೆ, ಸಿಬಿಲ್ ಇದ್ರೆ ಸಾಕು ಆಲ್ ಓವರ್ ಕರ್ನಾಟಕ ಮಾಡ್ಕೊಡೋಣ. ಅದರಲ್ಲೂ ಸ್ಪೆಷಲ್ 650 ಸಿಬಿಲ್ ಇದ್ರೂ ಲೋನ್ ಮಾಡ್ಕೊಡೋಣ ಸರ್. 650 ಸಿಬಿಲ್ ಸ್ಕೋರ್ ಇರೋ ಸಾಕು, ನಿಮ್ದು ಲೋನ್ ಆಗ್ಬಿಡುತ್ತೆ. ಓಡಿ ಇರಬಾರ್ದು ಅಷ್ಟೇ. ಹೌದು ಸರ್, ಪ್ರೆಸೆಂಟ್ ಓಡಿ ನಡೀತಾ ಇದ್ರು ಓಡಿ ಕ್ಲಿಯರ್ ಮಾಡ್ಕೊಟ್ರೆ ಸಾಕು, ಅದಕ್ಕೂ ಲೋನ್ ಮಾಡಿಸ್ಕೊಡ್ತೀನಿ. ಸೂಪರ್ ಸರ್. ಸೊ ನಮ್ಮ ಹತ್ರ ಆಲ್ಮೋಸ್ಟ್ ಇವಾಗ ನಾವ್ ಯಾರು ಬೇರೆ ಕಡೆಯಿಂದ ಲೋನ್ ಮಾಡಿಸಲ್ಲ. ಸೊ ನಮ್ಮ ಹತ್ರನೇ 18 ಬ್ಯಾಂಕ್ ಟೈಅಪ್ ಇರೋದ್ರಿಂದ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್, ಮತ್ತೆ ನಿಮಗೆ 4-5 ಅವರೊಳಗೆ ಲೋನ್ ಅಪ್ರೂವಲ್ ಸಮೇತ ಅವರೇ ಅಪ್ಡೇಟ್ ಮಾಡ್ಬಿಡ್ತಾರೆ. ಸೊ ಲೋನ್ ಆಯ್ತು ಅಂದ್ರೆ 1 ದಿನದೊಳಗೆ ಲೋನ್ ಮಾಡ್ಕೊಡೋಣ. ಆಲ್ ಓವರ್ ಕರ್ನಾಟಕ ಲೋನ್ ಸಮೇತ ಇರುತ್ತೆ. ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಸೊ ಬನ್ನಿ ವೀಕ್ಷಕರೇ, ಜಾಸ್ತಿ ಲ್ಯಾಗ್ ಮಾಡೋದು ಬೇಡ. ಸುಮಾರು ಎಲ್ಲಾ ತರದ ಮಲ್ಟಿ ಬ್ರಾಂಡ್ ಗಾಡಿಗಳು ಸಿಕ್ಬಿಡುತ್ತೆ. ಮ್ಯಾನುವಲ್ ಬೇಕಾ, ಆಟೋಮೆಟಿಕ್ ಬೇಕಾ, ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, ಎಲ್ಲಾನು ಇದೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸರ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಹ್ಯುಂಡೈ ವರ್ನ ಇದೆ ನೋಡಿ ಸರ್. ವರ್ನ 21 ಮಾಡಲು SX ಆಪ್ಷನ್ ಅಲ್ಲೂ ಗಾಡಿ ಸೂಪರ್ ಆಗಿದೆ. ಸನ್ರೂಫ್ ಬರುತ್ತೆ, ಫುಲ್ ಟಾಪ್ ಎಂಡ್ ವೆಹಿಕಲ್ ನೋಡಬಹುದು. ನಿಮಗೆ ಎಲ್ಲಾ ಫೀಚರ್ಸ್ ಬರುವಂತ ವೆಹಿಕಲ್, ಫುಲ್ ಟಾಪ್ ಎಂಡ್ ಆಗಿರೋದ್ರಿಂದ. ಸೊ ನಿಮಗೆ ಆಟೋ ಕ್ಲೈಮೇಟ್ ಕಂಟ್ರೋಲ್, 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, 6 ಏರ್ ಬ್ಯಾಗ್ ಬರುತ್ತೆ, ಸನ್ರೂಫ್ ಬರುತ್ತೆ, ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ವೈರ್ಲೆಸ್ ಚಾರ್ಜರ್ ಸಮೇತ ಇದೆ. ಓಕೆ ನೋಡ್ತಾ ಇರ್ಬೋದು. ಲೆಗ್ ರೂಮ್ ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿರುತ್ತೆ. ರೇಸ್ ಇವೆಂಟ್ಸ್ ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಅದರಲ್ಲೂ ವಿತ್ ಸನ್ರೂಫ್ ಗಾಡಿ, ಪೆಟ್ರೋಲ್ ಇಂಜಿನ್ ವೆಹಿಕಲ್ ಸರ್. ಹೌದು, ಪೆಟ್ರೋಲ್ ಇಂಜಿನ್. ಪ್ರೈಸಿಂಗ್ ವೈಸ್ ಸರ್ ಪ್ರೈಸಿಂಗ್ ಅಂತ ಬಂದ್ರೆ ಸರ್ 21 ಮಾಡಲು ಮಾರ್ಕೆಟ್ ಅಲ್ಲಿ ಎಲ್ಲೇ ಚೆಕ್ ಮಾಡ್ಕೊ ಬಂದ್ರು 9 ಲಕ್ಷ ಕಡಿಮೆ ಯಾರು ಕೊಡಲ್ಲ. ಈ ಗಾಡಿಯ ಪ್ರೈಸ್ ಒಂದು 8,40,000 ಫೈನಲ್ ಮಾಡಿ ಕೊಡೋಣ ಸರ್. 8,40,000ಕ್ಕೆ 21 ಮಾಡಲ್ ವರ್ಣ ಕೊಡ್ತೀನಿ. ಲೋನ್ ಬೇಕು ಅಂದ್ರೆ ಲೋನ್ ಸಮೇತ ಆಗುತ್ತೆ. ಈ ಗಾಡಿಗೆ ಒಂದು 30,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. ಮಿಕ್ಕಿದ್ ಫುಲ್ ಲೋನ್ ಆಗ್ಬಿಡುತ್ತೆ. ಫುಲ್ ಲೋನ್ ಆಗುತ್ತೆ. ಓಕೆ. ನೆಕ್ಸ್ಟ್ ಸರ್ XV500 ಸರ್. XV500 2011 ಮಾಡಲು ಟೈಪ್ 2 ಕನ್ವರ್ಟ್ ಮಾಡಿದ್ದಾರೆ. ಮ್ಯಾಕ್ ವೀಲ್ ಎಲ್ಲ ಹಾಕ್ಸಿದ್ದಾರೆ ನೋಡಬಹುದು. ಗಾಡಿನ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದ್ದಾರೆ. ಟೈಪ್ 2 ಕನ್ವರ್ಟ್ ಆಗಿದೆ ನೋಡಬಹುದು. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಪ್ರೊಜೆಕ್ಟರ್ ಬರುತ್ತೆ, ಟೈಪ್ 2 ಗ್ರಿಲ್ ಬರುತ್ತೆ. ಸೊ ಈ ಗಾಡಿಯ ಪ್ರೈಸು ಮಾರ್ಕೆಟ್ ಅಲ್ಲಿ ನೀವು ಚೆಕ್ ಮಾಡ್ಕೊಂಡು ಬರ್ತೀರಾ ಅಂದ್ರೆ 4,500 ಕಡಿಮೆ ಯಾರು ಕೊಡಲ್ಲ. ಈ ಗಾಡಿಯ ಪ್ರೈಸ್ ಒಂದು 3,95,000 ಫೈನಲ್ ಮಾಡ್ಕೊಡ್ತೀನಿ. 7 ಸೀಟರ್ ವೆಹಿಕಲ್ 3,95,000. ಹೌದು ಸರ್, 3,95,000 ಫೈನಲ್ ಆಗುತ್ತೆ. 3,95,000ಕ್ಕೆ XV500 ಕೊಡೋಣ ಸರ್. ಓಕೆ. ನೆಕ್ಸ್ಟ್ ಸರ್ ಇದು ಬಲಿನೋ ಸರ್. ಬಲೆನೋ ಜೆಟಾ ವೇರಿಯಂಟ್ 2023 ಮಾಡಲು. ಗಾಡಿ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್. ಗಾಡಿ ನಿಮಗೆ ಜೆಟಾ ಆಗಿರೋದ್ರಿಂದ ಆಟೋ ಫೋಲ್ಡಿಂಗ್ ಮಿರರ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬಂದ್ಬಿಡುತ್ತೆ.
ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ಹೇಗಿದೆ ಅಂದ್ಬಿಟ್ಟು ತುಂಬಾನೇ ನೀಟಾಗಿ ಮೇಂಟೈನ್ ಮಾಡೋರೆ. ಎಷ್ಟು ಡ್ರಿವನ್ ಆಗಿದೆ ಸರ್ ಗಾಡಿ ಇದು? ಸರ್ ಇದು ಬಂದ್ಬಿಟ್ಟು 62,000 ಓಡಿದೆ. 62,000 ಡ್ರಿವನ್ ಆಗಿದೆ. ಪುಷ್ ಸ್ಟಾರ್ಟ್ ಬಟನ್ ಎಲ್ಲ ಬಂದ್ಬಿಡುತ್ತೆ. ಹೌದು ಸರ್, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ಪ್ರೈಸಿಂಗ್ ವೈಸ್ ಸರ್ ಪ್ರೈಸಿಂಗ್ 23 ಮಾಡಲ್ ಜೆಟಾ ನಿಮಗೆ ಮಾರ್ಕೆಟ್ ಅಲ್ಲಿ ಎಲ್ಲೇ ಚೆಕ್ ಮಾಡಿದ್ರು 7.5 ಲಕ್ಷ ಇದೆ. ಓಕೆ. ಈ ಗಾಡಿಯ ಪ್ರೈಸ್ 6,90,000 ಫೈನಲ್ ಕೊಡ್ತೀನಿ ಸರ್. 6,90,000. 6,90,000 ಲೋನ್ ಬೇಕು ಅಂದ್ರೆ ಒಂದು 20,000 ರಿಂದ 30,000 ಡೌನ್ ಪೇಮೆಂಟ್ ಸಾಕು ಸರ್. ಓಕೆ ಓಕೆ ಓಕೆ. ಫೈನಲ್ ಸರ್ ಹೆಚ್ಚು ಕಮ್ಮಿ ಏನಾದ್ರು ಆಗುತ್ತಾ? ಇಲ್ಲ ಸರ್, ಫೈನಲ್ ರೇಟು ಬಂದ್ರೆ ಇನ್ನೊಂದು 5,000 ಕಡಿಮೆ ಮಾಡ್ಕೊಡೋಣ. 23 ಮಾಡಲ್ ಸರ್ ಅದರಲ್ಲೂ. ಓಕೆ ಓಕೆ. ನೆಕ್ಸ್ಟ್ ಸರ್ i20. ಸರ್ ನೆಕ್ಸ್ಟ್ i20 ಸ್ಪೋರ್ಟ್ಸ್ 2021 ಮಾಡಲ್ಲು, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಓಕೆ ಸರ್ ಈ ಗಾಡಿ ಪ್ರೈಸು ನಾವು ಕೊಟ್ಟು ಮಾಡ್ತಾ ಇರೋದು 6,35,000. ಫೈನಲ್ 6,10,000 ಫೈನಲ್ ಆಗುತ್ತೆ ಸರ್. ಹೌದಾ? ನೋಡ್ತಾ ಇರ್ಬೋದು. ಯಾವ ವೇರಿಯಂಟ್ ಬರುತ್ತೆ ಸರ್? ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ. ಗಾಡಿ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ, ಸ್ಪೋರ್ಟ್ಸ್ ವೇರಿಯಂಟ್. ಓಕೆ. ಸೊ ಈ ಗಾಡಿ ಪ್ರೈಸ್ ಒಂದು 6,10,000 ಫೈನಲ್ ಆಗುತ್ತೆ. ಲೋನ್ ಅಂತ ಬಂದ್ರೆ ಇದಕ್ಕೊಂದು 30,000 ಇದ್ರೆ ಸಾಕು ಸರ್. 6,10,000. 10,000ಗೆ 21 ಮಾಡಲ್ ಕೊಡೋಣ ಸರ್. 6,10,000. ಹೌದು ಸರ್, 21 ಮಾಡಲ್ ಅದರಲ್ಲೂ. ಓಕೆ ಓಕೆ. ನೆಕ್ಸ್ಟ್ ಸರ್ ಪೋಲೋ. ಸರ್ ಪೋಲೋ ಕಂಫರ್ಟ್ ಲೈನು 2017 ಮಾಡಲು. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ಓಕೆ. ಈ ಗಾಡಿಯ ಪ್ರೈಸ್ ಅಷ್ಟೇ ಸರ್, ಮಾರ್ಕೆಟ್ ಎಲ್ಲೇ ಚೆಕ್ ಮಾಡ್ಕೊಂಡ್ ಬಂದ್ರು 5.5 ಲಕ್ಷ ಇದೆ. 4,70,000 ಫೈನಲ್ ಕೊಡ್ತೀನಿ ಸರ್. 4,70,000. ಹೌದು ಸರ್, 20,000 ಡೌನ್ ಪೇಮೆಂಟ್ ಮಾಡಿ ಲೋನ್ ಮಾಡ್ಕೊಡೋಣ ಸರ್. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸು ಸೀಟ್ ಕಾಸ್ಟ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಕಂಫರ್ಟ್ ಲೈನ್ ವೆಹಿಕಲ್, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, 4 ಪವರ್ ವಿಂಡೋಸ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಸರ್. ಪ್ರೈಸಿಂಗ್ ವೈಸ್ ಎಷ್ಟಂದ್ರಿ ಸರ್? 4,70,000 ಫೈನಲ್ ಕೊಡೋಣ ಸರ್. 4,70,000ಕ್ಕೆ 17 ಮಾಡಲ್ ಕೊಡ್ತೀನಿ ಸರ್. ಇದು ಸರ್ ಆಲ್ಟೋ ಲೋ ಜೆಟ್. ಸರ್ ಆಲ್ಟೋ ಇದೆ ಒಂದು ಹೊಸ ಸ್ಟಾಕು, 2008 ಮಾಡಲು, 29 ತನಕ FC ರನ್ನಿಂಗ್ ಇರೋಂಥ ಗಾಡಿ. ಟೈರ್ ಪ್ರೊಫೈಲ್ ಆಗಿರ್ಬೋದು, FC ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟೆಡ್ ರನ್ನಿಂಗ್ ಇರೋಂಥ ಗಾಡಿ. ಓಕೆ. ಓನರ್ಶಿಪ್ ಮಾತ್ರ 4ನೇ ಓನರ್ ಆಗಿದೆ. ಈ ಗಾಡಿಯ ಪ್ರೈಸ್ ನಿಮಗೆ ಫೈನಲ್ ಆಗಿ ಒಂದು 98,000 ಕೊಟ್ಬಿಡೋಣ ಸರ್. 98,000 ಫೈನಲ್ ಕೊಡ್ತೀನಿ ಸರ್. 98,000ಕ್ಕೂ ಗಾಡಿ ಸಿಗುತ್ತೆ? ಹೌದು ಸರ್, ಸಿಗುತ್ತೆ. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್ ಸೆಲೆರಿಯೋ ನಿಮಗೆ ಆಟೋಮೆಟಿಕಲ್ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಸಿಗುತ್ತೆ. VXI 2014 ಮಾಡಲು, ಡೈರೆಕ್ಟ್ ಕಸ್ಟಮರ್ ವೆಹಿಕಲ್. ಈ ಗಾಡಿಯ ಪ್ರೈಸ್ ಕಸ್ಟಮರ್ ಕೊಟ್ ಮಾಡ್ತಾ ಇರೋದು 3.5 ಲಕ್ಷ. ಫೈನಲ್ ಆಫರ್ ಒಂದು 3,20,000 ಫೈನಲ್ ಕೊಡ್ತಾರೆ ನೋಡಿ. 3,20,000 ಅಂತ ನೋಡ್ತಾ ಇರ್ಬೋದು. 14 ಮಾಡಲ್ಲ ಸರ್? ಸರ್ 14 ಮಾಡಲ್ಲ, ಆಟೋಮೆಟಿಕ್ ಅದರಲ್ಲೂ. ಓಕೆ. ಒಂದು ಫೈನಲ್ ಏನಾದ್ರು ಕೊಡಿ ಸರ್ ಪ್ರೈಸ್. ಸರ್ ಅದೇ ಸರ್, ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇರೋದೇ 3,20,000 ಫೈನಲ್ ಸರ್ ಅದು. 3,20,000ಕ್ಕೆ ಫೈನಲ್ ಆಗುತ್ತಂತೆ. ಬಂದ್ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಏನಾದ್ರು ಮಾಡ್ಕೊಡ್ಬೋದು, ಕಸ್ಟಮರ್ ಗಾಡಿ ಅಲ್ವಾ? ಹಾಗೆ ನೆಕ್ಸ್ಟ್ ಟಾಟಾ ಪಂಚ್ ಇದೆ ನೋಡಿ ಸರ್. ಟಾಟಾ ಪಂಚ್ ಪೆಟ್ರೋಲ್ ವಿತ್ CNG ವೆಹಿಕಲ್, 2024 ಮಾಡಲ್. ಈ ಗಾಡಿ ನಿಮಗೆ ಒಂದು ಒಳ್ಳೆ ರೇಟ್ ಅಲ್ಲಿ ಕೊಡೋಣ. ನಿಮಗೆ ಅದರಲ್ಲೂ CNG ಕಂಪ್ನಿ ಫಿಟೆಡ್ ಆಗಿರೋದ್ರಿಂದ ಡಬಲ್ ಟ್ಯಾಂಕ್ ಬರುತ್ತೆ. ಗಾಡಿ ಕಂಡೀಷನ್ ಅಷ್ಟೇ ಸೂಪರ್ ಆಗಿದೆ. ನಿಮಗೆ 24 ಮಾಡಲ್ ಪಂಚ್. ಹೌದು ಸರ್. ಓಕೆ ಓಕೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸು ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬಂದ್ಬಿಡುತ್ತೆ. ಓಕೆ. ನಿಮಗೆ ಡಬಲ್ ಸಿಲಿಂಡರ್ ಬರೋದ್ರಿಂದ ನಿಮಗೆ 28 ಮೈಲೇಜ್ ಸಿಗುತ್ತೆ. ನಿಮ್ಗೆ ಅದರಲ್ಲೂ ಪೆಟ್ರೋಲ್ ವಿತ್ CNG ಬರುತ್ತೆ, 28 ಮೈಲೇಜ್ ಬರುವಂತ ಗಾಡಿ. ಈ ಗಾಡಿಯ ಪ್ರೈಸ್ ಕೋಟ್ ಮಾಡ್ತಾ ಇರೋದು 7,25,000. ಫೈನಲ್ ಆಫರ್ 6,99,000 ಮಾಡ್ಕೊಡ್ತೀನಿ ಸರ್. 6,99,000ಕ್ಕೆ 24 ಮಾಡಲು, ಅದರಲ್ಲೂ CNG ವೆಹಿಕಲ್ ಕೊಡ್ತೀನಿ ಸರ್. ಸೂಪರ್ ಸರ್. ನೆಕ್ಸ್ಟ್ ಬ್ರಿಯೋ ಒಂದಿದೆಯಲ್ಲ? ಹಾ ಸರ್, ಬ್ರಿಯೋ ಬಂದ್ಬಿಟ್ಟು 2012 ಮಾಡಲು, ಸೆಕೆಂಡ್ ಓನರ್ಶಿಪ್. ಅದರಲ್ಲೂ ಫುಲ್ ಟಾಪ್ ಎಂಡ್ ವೆಹಿಕಲ್. ನಿಮಗೆ ಕಂಪ್ನಿ ಅಲೈಸ್ ಬರುತ್ತೆ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ. ಗಾಡಿ ಕಂಡೀಷನ್ ಸೂಪರ್ ಆಗಿದೆ. 93,000 ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ. ಈ ಗಾಡಿಯ ಪ್ರೈಸ್ 2,35,000 ಇರೋದು. ಫೈನಲ್ ಆಫರ್ 2,10,000 ಯಾರು ಬರ್ತಾರೋ ಅವ್ರಿಗೆ ಕೊಟ್ಕೊಡ್ತೀನಿ. 2,10,000. 2,10,000 ಫೈನಲ್ ಹೇಳ್ಬಿಡಿ ಸರ್. ಆಯ್ತು ಸರ್, ಇನ್ನೂ 5,000 ಲಕ್ಷ್ಮಿ ಹಬ್ಬದ ಆಫರ್ ಹೇಳಿ ಸರ್ ಒಂದು. ಆಯ್ತು ಸರ್, ಇನ್ನೂ 5,000 ಕಡಿಮೆ ಕೊಟ್ಟೆ ತಗೊಂಡೋಗ್ಲಿ ಸರ್. 2,05,000 ಕೊಡೋಣ ಸರ್. 2,05,000ಕ್ಕೆ ಬ್ರಿಯೋ 2012 ಮಾಡಲ್, ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ಓಕೆ ಓಕೆ ಓಕೆ. ನೆಕ್ಸ್ಟ್ ವರ್ಣ ಒಂದಿದೆಯಲ್ಲ ಸರ್? ಲೋ ಬಜೆಟ್ ಅಲ್ಲಿ ಇನ್ನೊಂದು ಸ್ಟಾಕ್ ವರ್ಣ ಇದೆ, ಡೀಸೆಲ್ ವೆಹಿಕಲ್, ಒಳ್ಳೆ 20 ಮೇಲೆ ಮೈಲೇಜ್ ಸಿಗುತ್ತೆ. ಈ ಗಾಡಿಯ ಪ್ರೈಸ್ ಬರೀ 1,35,000 ಫೈನಲ್ ಮಾಡೋಣ ಸರ್. 1,35,000. ಹೌದು ಸರ್, 29 ತನಕ FC ರನ್ನಿಂಗ್ ಇದೆ. ಇದನ್ನು ಕೂಡ ಇದು ಸರ್ ಸರ್ SX4 2013 ಮಾಡಲು, VXI ಆಗಿರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. 59,000 ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಇದನ್ನು ಕೂಡ ಅದರಲ್ಲೂ ಲೇಟೆಸ್ಟ್ ಶೇಪ್ ಬರುತ್ತೆ. ಹೌದು ಸರ್, ಅದರಲ್ಲೂ ನಿಮಗೆ ಶೋರೂಮ್ ಹಿಸ್ಟ್ರಿ ಇದೆ. 59,000 ಅಷ್ಟೇ ಓಡಿರುತ್ತೆ. ಈ ಗಾಡಿಯ ಪ್ರೈಸ್ 3,25,000 ಕೋಟಿಂಗ್ ಇರೋದು. 2,90,000 ಫೈನಲ್ ಆಗುತ್ತೆ ಸರ್. ಲೋನ್ ಬೇಕಂದ್ರೆ ಇದಕ್ಕೂ ಲೋನ್ ಆಗುತ್ತೆ. 2,90,000 ಅಂತ. ಹೌದು ಸರ್. ಹೇಳ್ಬಿಡಿ ಸರ್ ಫೈನಲ್ ಏನಾದ್ರು. ಆಯ್ತು ಸರ್, ಇನ್ನೂ 5,000 ಕಡಿಮೆ ಕೊಡ್ಲಿ ಸರ್. 2,85,000 ಮಾಡ್ಕೊಡೋಣ. 2,85,000. ಹೌದು ಸರ್. ಓಕೆ. ನೆಕ್ಸ್ಟ್ ಲೋ ಬಜೆಟ್ ಅಲ್ಲಿ XV500 ಇದೆ ನೋಡಿ ಸರ್. XV500 2012 ಮಾಡಲು, W8. ಓನರ್ಶಿಪ್ ಮಾತ್ರ 4ನೇ ಓನರ್ ಆಗಿರುತ್ತೆ. ಆದ್ರೆ ಪ್ರೈಸ್ ಬರೀ ಕಡಿಮೆ ಬಜೆಟ್ ಸರ್. ಲೋ ಬಜೆಟ್ ಅಲ್ಲಿ 7 ಸೀಟರ್ ಹುಡುಕೋರಿಗೆ ಒಂದು ಈಕೋ ಪ್ರೈಸ್ ಅಲ್ಲಿ ಕೊಡೋಣ. ಬರೀ 3.5 ಲಕ್ಷ ಕೊಡ್ತೀನಿ ಸರ್. 3.5 ಲಕ್ಷ ಫೈನಲ್ ಕೊಡ್ತೀನಿ. ಕಸ್ಟಮರ್ ಅದರಲ್ಲೂ ನೀವು ಸೀಟ್ ಕವರ್ಸ್ ಎಲ್ಲ ಹೊಸದಾಗಿ ಹಾಕ್ಸಿದ್ದಾರೆ. ಇಂಟೀರಿಯರ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. XV500 W8 ವೇರಿಯಂಟ್ ಸರ್. ಓಕೆ. 7 ಸೀಟರ್ ಗಾಡಿನ ಬಜೆಟ್ ಅಲ್ಲಿ ಹುಡುಕೋರಿಗೆ ಇದು ಒಂದು ಗಾಡಿ ಅಂತ ಹೇಳ್ಬೋದು. ಸೀಟ್ ಕಾಸ್ಟ್ ಕಂಡೀಷನ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಇದೆ. W8 ವೇರಿಯಂಟ್ ಸರ್. ಫುಲ್ ಟಾಪ್ ಎಂಡ್ ನಿಮ್ಗೆ ಅವಾಗ.
ಸೊ ಪ್ರೈಸಿಂಗ್ ವೈಸ್ ಎಲ್ಲ ಬಂದ್ಬಿಡುತ್ತೆ. ಪ್ರೈಸಿಂಗ್ ವೈಸ್ ಎಷ್ಟು ಸರ್? ಸರ್ ಬರೀ 3.5 ಲಕ್ಷಕ್ಕೆ ಹಬ್ಬದ ಆಫರ್ ಅಲ್ಲಿ ಕೊಡೋಣ ಸರ್. 3.5 ಲಕ್ಷಕ್ಕೆ ಹಬ್ಬದ ಆಫರ್. ಹೌದು ಸರ್. ಹಾಗೆ ನೆಕ್ಸ್ಟ್ ETS ಇದೆಯಲ್ಲ ಸರ್? ಸರ್ ETS ಲೀವಾ 2013 ಮಾಡಲು. ಈ ಗಾಡಿನೂ ಅಷ್ಟೇ ಒಂದು ಒಳ್ಳೆ ರೇಟ್ ಅಲ್ಲಿ ಇದೆ. 1,20,000 ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ. ಓಕೆ. ಈ ಗಾಡಿಯ ಪ್ರೈಸ್ 3,10,000 ಕೋಟಿಂಗ್ ಇರೋದು. 2,75,000 ಫೈನಲ್ ಆಫರ್ ಸಿಗುತ್ತೆ ಸರ್. 2,75,000. 75,000 ETS ಲೀವಾ 2013 ಮಾಡಲು. ಇಂಟೀರಿಯರ್ ತೋರಿಸ್ಬಿಡಿ, ಸೂಪರ್ ಆಗಿದೆ. ಕಸ್ಟಮರ್ ಆಂಡ್ರಾಯ್ಡ್ ಸಿಸ್ಟಮ್, ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ಎಷ್ಟು ಕ್ಲೀನ್ ಆಗಿದೆ ಅಂತ. ವೆಲ್ ಮೇಂಟೈನ್ಡ್ ವೆಹಿಕಲ್. ಎಷ್ಟು ಓಡಿದೆ ಸರ್ ಗಾಡಿ? 1,20,000 ವಿತ್ ಶೋರೂಮ್ ಹಿಸ್ಟ್ರಿ ಸರ್ ಇದು. ಓಕೆ. ಪೆಟ್ರೋಲ್ ಇಂಜಿನ್. ಪೆಟ್ರೋಲ್ ಇಂಜಿನ್. ಹೌದು. ನೆಕ್ಸ್ಟ್ ಸರ್ ನೆಕ್ಸ್ಟ್ i20 ಇದೆ. ಡೀಸೆಲ್ ಅಲ್ಲಿ ಒಳ್ಳೆ ಮೈಲೇಜ್ ಬೇಕು ಅಂದ್ರೆ 20+ ಮೈಲೇಜ್ ಬರುತ್ತೆ. ಇದು ಅಷ್ಟೇ ಸರ್ 2013 ಮಾಡಲು. ಇದನ್ನು ಅಷ್ಟೇ ಥರ್ಡ್ ಓನರ್ ಆಗಿರುತ್ತೆ. ಈ ಗಾಡಿಯ ಪ್ರೈಸ್ ಅಷ್ಟೇ 2,75,000 ಸಿಗುತ್ತೆ ಸರ್. 2,75,000ಕ್ಕೆ 13 ಮಾಡಲ್ ಡೀಸೆಲ್ i20 ಕೊಡ್ತೀನಿ. ಅದರಲ್ಲೂ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ ಕಸ್ಟಮರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನ್, ಇಂಟೀರಿಯರ್ ವೈಸ್ ಎಲ್ಲ ಕ್ಲೀನ್ ಆಗಿದೆ. ಡೀಸೆಲ್ ಗಾಡಿ, ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಹೌದು ಸರ್. ಹಾಗೆ ನೆಕ್ಸ್ಟ್ i10 ಇದೆಯಲ್ಲ ಸರ್? i10 2012 ಮಾಡಲ್. ಇದನ್ನು ಕೂಡ ಸೆಕೆಂಡ್ ಓನರ್ಶಿಪ್. ಇದನ್ನು ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಈ ಗಾಡಿಯ ಪ್ರೈಸ್ ಮಾರ್ಕೆಟ್ ಅಲ್ಲಿ 2,30, 2,25 ಕಡಿಮೆ ಇರಲ್ಲ. ಸೊ ಫೈನಲ್ ಆಫರ್ 1,95,000. ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಕೊಡೋಣ ಸರ್. 1,95,000 ಹಬ್ಬದ ಆಫರ್. 1,95,000 2012 ಮಾಡಲ್ ಸರ್. 12 ಮಾಡಲ್. ಹೌದು ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಸ್ವಿಫ್ಟ್ ಇದೆ ಸರ್. 2011 ಮಾಡಲ್, ಸಿಂಗಲ್ ಓನರ್. 2,15,000 ಫೈನಲ್ ಆಗುತ್ತೆ ಸರ್. 2,15,000. 2,15,000 2011 ಸಿಂಗಲ್ ಓನರ್ ಸರ್. ಸೆಲ್ಟೋಸ್ ಸರ್ ಸಖತ್ತಾಗಿದೆಯಲ್ಲ ಸರ್. ಕಿಯಾ ಸೆಲ್ಟೋಸ್ 2020 ಮಾಡಲು, ಸಿಂಗಲ್ ಓನರ್ಶಿಪ್ ಸರ್. ಇದನ್ನು ಕೂಡ ನಿಮಗೆ HTK ಪ್ಲಸ್ ಬರುತ್ತೆ. ಓಕೆ. ನಿಮಗೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಬರುತ್ತೆ. ಸೀಟ್ ಕವರ್ ಎಲ್ಲ ಲೆದರ್ ಸೀಟ್ಸ್ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ ಕಂಡೀಷನ್ ಕೂಡ. ಈ ಗಾಡಿಯ ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು 8,95,000. ಓಕೆ. ಫೈನಲ್ ಆಫರ್ ಈ ಗಾಡಿಗೆ ನಿಮಗೆ 8,35,000 ಫೈನಲ್ ಆಗುತ್ತೆ ಸರ್. ಇನ್ನೊಂದು ರೇಟ್ ಫೈನಲ್ ಆಯ್ತು ಸರ್. 8,25,000 ಕೊಟ್ಬಿಡೋಣ ಹಬ್ಬದ ಆಫರ್ ಸರ್. ಸರ್ ಅದಕ್ಕೆ 10,000 ಡಿಸ್ಕೌಂಟ್. 8,20,000 ಫೈನಲ್ ಕೊಡೋಣ. 8,15 ಲಕ್ಷಕ್ಕೆ ಕಿಯಾ ಸೆಲ್ಟೋಸ್. 8,20,000 ಕೊಡ್ತೀನಿ ಸರ್. ಕಿಯಾ ಸೆಲ್ಟೋಸ್ 2020 ಸಿಂಗಲ್ ಓನರ್ ಸರ್. ಆಲ್ಮೋಸ್ಟ್ ಇದರಲ್ಲಿ ಪ್ರೊಜೆಕ್ಟರ್, ಹೆಡ್ ಲ್ಯಾಂಪ್ಸ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ಸರ್. ಕಿಯಾ ಸೆಲ್ಟೋಸ್ ಮಿಡ್ ವೇರಿಯಂಟ್ HTK ಪ್ಲಸ್ ಆಗಿರೋದ್ರಿಂದ ಎಲ್ಲ ಫೀಚರ್ಸ್ ಇರುತ್ತೆ ನಿಮಗೆ. ಮ್ಯಾಗ್ವೇಲ್ ಸಮೇತ ಬಂದ್ಬಿಡುತ್ತೆ. ಎಲ್ಲ ಫೀಚರ್ಸ್ ಇರುತ್ತೆ ಸರ್. ನೆಕ್ಸ್ಟ್ i20 ಸರ್. i20 ನಿಮಗೆ 2020 ಮಾಡಲ್. ಇದು ಸೆಕೆಂಡ್ ಓನರ್ಶಿಪ್. ಓಕೆ. ಇದನ್ನು ಅಷ್ಟೇ 88,000 ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ. ಹಾಸನ್ ಪಾಸಿಂಗ್. ಹೌದು ಸರ್. ಹೌದು. ಓಕೆ ಓಕೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ಎಲ್ಲ ತುಂಬಾನೇ ಕ್ಲೀನ್ ಆಗಿದೆ ಸರ್. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಇದೆ. ನಿಮ್ಗೆ ಈ ಗಾಡಿನ ಸ್ಟೇಡಿಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ಈ ಗಾಡಿಯ ಪ್ರೈಸ್ ಒಂದು ನಿಮಗೆ ಮಾರ್ಕೆಟ್ ಅಲ್ಲಿ 5.5 ಲಕ್ಷ ಕಡಿಮೆ. 20 ಮಾಡಲ್ i20 ಎಲೈಟ್ ಶೇಪ್ ಯಾರು ಕೊಡಲ್ಲ. ಚಾನ್ಸ್ ರೇಟ್ ಹಬ್ಬದ ಆಫರ್. ಪ್ರೈಸ್ ಸರ್ ಹಬ್ಬದ ಆಫರ್ 4,99,000 ಹಬ್ಬದ ಆಫರ್ ಸರ್. ನಿಮ್ಗೆ 4,99,000ಕ್ಕೆ 18 ಮಾಡಲ್. 18 ಮಾಡಲ್ ಅಲ್ಲ ಸರ್, 20 ಮಾಡಲ್ ಸರ್. ಅದರಲ್ಲಿ 20 ಮಾಡಲ್. ಹೌದು ಸರ್. ಹಾಗೆ ಕಿಯಾ ಸಾನೆಟ್ ಸರ್. ಸರ್ ಕಿಯಾ ಸಾನೆಟ್ 2023 ಮಾಡಲ್ ಸರ್. ಇದನ್ನು ಅಷ್ಟೇ ಸೆಕೆಂಡ್ ಓನರ್ಶಿಪ್. ಬರೀ 29,000 ಓಡಿರುತ್ತೆ. HTK ಪ್ಲಸ್ ವೇರಿಯಂಟ್. ಅದರಲ್ಲೂ ಫ್ಯಾನ್ಸಿ ನಂಬರ್. ಹೌದು ಸರ್. 0019 ಫ್ಯಾನ್ಸಿ ನಂಬರ್ ಇರುತ್ತೆ. ಗಾಡಿನೂ ಅಷ್ಟೇ ಕಂಪ್ನಿ ಫಿಟೆಡ್. ಏನೇನು ಫೀಚರ್ಸ್ ಇದೆ ಎಲ್ಲ ಫೀಚರ್ಸ್ ಇದೆ. ಲೆದರ್ ಸೀಟ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಸ್ಟೇರಿಂಗ್ ಮೋಟರ್ ಕಂಟ್ರೋಲ್, ಡ್ಯೂಲ್ ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ. ಇದು ಈ ಗಾಡಿಯ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಸರ್ 9 ಲಕ್ಷ ಕೋಟಿಂಗ್ ಇರೋದು. ಫೈನಲ್ ಆಫರ್ 8,40,000 ಹಬ್ಬದ ಆಫರ್ ಸರ್. 8,40,000. 23 ಮಾಡಲ್ ಕೊಡೋಣ ಸರ್. ಅದರಲ್ಲೂ 23 ಮಾಡಲ್ ಸಾನೆಟ್ ಎಷ್ಟು ಸರ್? ಬರೀ 8,40,000 ಸಿಗುತ್ತೆ ಸರ್. ಲೋನ್ ಅಂತ ಬಂದ್ರೆ ಸರ್ ಒಂದು 20,000 ಕಟ್ಟಿದ್ರೆ ಸಾಕು ಸರ್. 23 ಮಾಡಲ್ ಬರೀ 8,40,000ಗೆ 20,000 ಡೌನ್ ಪೇಮೆಂಟ್ ಇದ್ರೆ ಈ ಗಾಡಿ ನಿಮ್ಮ ಮನೇಲಿ ಇರುತ್ತೆ. 20,000 ಕಟ್ಟಿದ್ರೆ ಸಾಕು ಸರ್. ಲೋನ್ ಮಾಡ್ಕೊಳ್ಳಿ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದ್ರೂ ಲೋನ್ ಆಗುತ್ತೆ ಸರ್. ಇದು ಸರ್ ಇದು ಎರ್ಟಿಗಾ ಸರ್. ಎರ್ಟಿಗಾ ZXi ಟಾಪ್ ಎಂಡ್ ವೆಹಿಕಲ್ 2013 ಮಾಡಲ್. ಇದು ಇದನ್ನು ಕೂಡ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಇರೋ ಗಾಡಿ. ಟಾಪ್ ಎಂಡ್ ಆಗಿರೋದ್ರಿಂದ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ನಿಮ್ಗೆ. ABS, ಏರ್ ಬ್ಯಾಗು, ಅಲಾಯ್ಸ್ ಎಲ್ಲ ಬರುತ್ತೆ. ಈ ಗಾಡಿಯ ಪ್ರೈಸ್ ಅಷ್ಟೇ ಸರ್. 5,25,000 ಕೋಟಿಂಗ್ ಇರೋದು. ಅದು ಕೇವಲ 5,10,000ಗೆ 13 ಮಾಡಲು ಫುಲ್ ಟಾಪ್ ಎಂಡ್ ಗಾಡಿ ಕೊಡೋಣ ಸರ್. 5,10,000 ಮಾಡ್ಕೊಡೋಣ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಆಯ್ತು ಸರ್. 5 ಲಕ್ಷಕ್ಕೆ ಕೊಟ್ಬಿಡೋಣ ಬಿಡಿ. ಫೈನಲ್ 5 ಲಕ್ಷ. ಆಯ್ತು ಸರ್. 4,95,000ಗೆ ಕೊಡ್ತೀನಿ ತಗೊಳ್ಳಿ ಸರ್. 4,95,000ಕ್ಕೆ ZXi ಕೊಡೋಣ ಸರ್ ಫುಲ್ ಟಾಪ್ ಎಂಡ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್ ಸ್ವಿಫ್ಟ್ ಒಂದು ಇದೆಯಲ್ಲ? ಹೌದು ಸರ್. ಸ್ವಿಫ್ಟ್ ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. ಡೀಸೆಲ್ ಅಲ್ಲಿ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಒಂದು ಒಳ್ಳೆ ಮೈಲೇಜ್ ಗಾಡಿ. 2017 ಮಾಡಲು. ಈ ಶೇಪ್ ಅಲ್ಲಿ ಲಾಸ್ಟ್ ಮಾಡಲ್ ಗಾಡಿ. VDI ಸಿಂಗಲ್ ಓನರ್. 50,000 ಪ್ಲಸ್ ಓಡಿರುತ್ತೆ. VDI ಆಪ್ಷನಲ್ ಆಗಿರುತ್ತೆ. ಡ್ಯೂಲ್ ಏರ್ ಬ್ಯಾಗು ಎಲ್ಲ ಬಂದ್ಬಿಡುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್. ಇದನ್ನು ಕೂಡ ಕಸ್ಟಮರ್ ವೆಹಿಕಲ್, ಪಾರ್ಕ್ ಅಂಡ್ ಸೇಲ್ ವೆಹಿಕಲ್. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 5.5 ಲಕ್ಷ ಇದೆ ಡೀಸೆಲ್ ಆಗಿರೋದ್ರಿಂದ. ಫೈನಲ್ ಆಫರ್ ಕಸ್ಟಮರ್ ನಿಮಗೆ 5,20,000 ಮಾಡ್ಕೊಡ್ತಾರೆ ಸರ್. ಕಸ್ಟಮರ್ ವೆಹಿಕಲ್. 5,20,000 ಫೈನಲ್. ಲೋನ್ ಬೇಕು ಅಂದ್ರೂ 4.5 ಲಕ್ಷ ಲೋನ್ ಆಗುತ್ತೆ. ಅದರಲ್ಲೂ ಈ ಶೇಪ್ ಸ್ವಿಫ್ಟ್ ಡೀಸೆಲ್ಸ್ ಇವತ್ತು ತುಂಬಾ ರೇರು. 4 ಹೊಸ ಟೈರು ಎಲ್ಲ ಹಾಕ್ಸಿದ್ದಾರೆ. ತುಂಬಾ ಚೆನ್ನಾಗಿದೆ
ಚೆನ್ನಾಗಿದೆ ವಿತ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಫೈನಲ್ ಆಫರ್ ಒಂದು 5-20 ಮಾಡ್ಕೊಡ್ತಾರೆ ನೋಡಿ. ಹಾಗೆ ಒಂದು NS 200 ಒಂದು ಸೇಲ್ಗಿದೆ ನೋಡಿ ಸರ್. NS 200 24 ಮಾಡಲ್ ಇದು ನನ್ನ ಫ್ರೆಂಡ್ ವೆಹಿಕಲ್ ಒಂದು ಒಳ್ಳೆ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಅವ್ರೇನೋ ಮನಿ ಪ್ರಾಬ್ಲಮ್ ಇರೋದಕ್ಕೆ ಕೊಡ್ತಾ ಇದ್ದಾರೆ. 24 ಮಾಡಲು ಬರೀ 23,000 ಓಡಿದೆ. ಈ ಗಾಡಿಯ ಪ್ರೈಸ್ ಅವರು 1,30,000 ಹೇಳ್ತಾ ಇದ್ದಾರೆ. ಬಂದ್ರೆ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸರ್. 24 ಮಾಡಲು ಬರೀ 23,000 ಓಡಿದೆ. ಬರೀ 23,000 ಓಡಿದೆ. ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಲೋನು ಮಾಡ್ಕೊಡ್ತಾರೆ. ಲೋನು ಕೂಡ ಆಗ್ಬಿಡುತ್ತೆ ಅಂತ ನೋಡ್ತಾ ಇರ್ಬೋದು. ಗಾಡಿ ಬಾಡಿ ಲೈನ್ ಅಂತೂ ಸೂಪರ್ ಆಗಿದೆ. ಫೈನಲ್ ಸರ್. ಸರ್ 1.30 ಹೇಳ್ತಾ ಇದ್ದಾರೆ. ಬಂದ್ರೆ ಒಂದ್ ಸಣ್ಣ ಪುಟ್ಟ ಆ ಕಡೆ ಈ ಕಡೆ ಆಗತ್ತೆ, ತಗೊಂಡು ಹೋಗ್ಬೋದು ಸರ್.